ಹೇಳತ್ತಾರ ಅವರ ಪ್ರೀತಿ ವಿಷಯ ಅಂತಾರ, ಮುಖ್ಯಮಂತ್ರಿಗಳ ಅಂತಾರ, ಅವರಿಗೆ ಬೇಕಾದಂತ ಸ್ನೇಹಿತರಂತಾರ. ಇದಿಷ್ಟೆಲ್ಲ ಆದ್ರೂ ಘನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ. ಕಾಂಗ್ರೆಸ್ ಸರ್ಕಾರ ಏನು ಇದನ್ನ ಮಾಡತೈತಿ. ಅದರಲ್ಲೂ ನಮ್ಮ ಬೆಳಗಾವಿ ಕ್ಷೇತ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ತಮ್ಮ ಮಗನ ಇಲೆಕ್ಷನ್ ಗದ್ದಲ್ದಾಗ ಹಾಕಿ ಬರೀ ಇಲೆಕ್ಷನ್ ಮಾಡ್ಕೋತ ಹೊಂಟಾಳು. ಮಂದಿ ಹೆಣ್ಣು ಮಕ್ಕಳ ಗತಿ ಹೆಂಗ? ಇವ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಅನ್ನೋದು ಹೆಂಗ? ಅಲ್ಲ, ಊರು ಮಂದಿ ಮಕ್ಕಳ ಎಲ್ಲಿ ಬೇಕು ಅಲ್ಲಿ ಮರ್ಡರ್ ಆಗತ್ತಾವು, ಎಲ್ಲಿ ಬೇಕು ಕೊಲೆ ಆಗತ್ತಾವು, ಎಲ್ಲಿ ಬೇಕು ಮಾನಾಪರನ ಆಗಾಕತ್ತಾವು. ಏನ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವ ಏನ ಮಕ್ಕೊಂಡಾಳು, ಏನ ಮಗನ ಇಲೆಕ್ಷನ್ದಾಗ ಗದ್ದಲ್ದಾಗ ಬಿಜಿ ಅದಾಳು, ಏನಕಿ ಕಣ್ಣು ತೆಗದ್ ನೋಡಾಕ ಆಕತ್ತೋ ಇಲ್ವೋ? ಒಂದ್ ಮಗಳ ಹೆಣ್ಣ ಮಗಳದ ಅಲ್ಲಿ ಬರಬರ ಹತ್ಯೆ ಆದ್ರ ಆಕಿ ಏನ್ ಮಾಡಾಕತ್ತಾಳ? ಸರ್ಕಾರದಾಗ ಎಂದವ್ರನ್ನೆಲ್ಲ ಬರಾಬರ ತೆಗದ್ ತಳಗ್ ಹೋಗಿಬೇಕ್ರಿ. ಇವ್ರು ಕಾಂಗ್ರೆಸ್ ಸರ್ಕಾರದಾಗ ಇಟ್ಕೋಬಾರ್ದು ಇವ್ರನ್ನ ಕರೆಯಲಿಕ್ಕಿಲೆ. ಅಂದ್ರ ಮುಖ್ಯಮಂತ್ರಿ ಅವ್ರು ಏನ್ ಮಾಡಾಕತ್ತಾರ? ಮುಖ್ಯಮಂತ್ರಿ ಅವ್ರು 24 ತಾಸನೇ ನ್ಯಾಯ ಕೊಡ್ತಾನಂದ್ರ 24 ತಾಸಲ್ಲ 2ನೇ ದಿವಸ ಬತ್ತು. ಅದಕ್ಕೆ ಹೇಳ್ತಾರ ಇದು ಲವ್ ಜಿಹಾದಿ ಅಂತ. ಅಂದ್ರೆ ಇವ್ರು ಏನು ಮಾಡಿದ್ದಾನ ಇವ್ರ ಸರ್ಕಾರ? ಅಂದ್ರೆ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು ಏನ್ ಮಾಡ್ತಾರ ಅದಕ್ಕರಿ? ಈ ಕಾಂಗ್ರೆಸ್ ಸರ್ಕಾರ ಬಂದಾಗಂದ್ರ ಎಲ್ಲಿ ಬೇಕಲ್ಲಿ ಕೊಲೆ ಆಗಾಕತ್ತಾವು, ಎಲ್ಲಿ ಬೇಕಲ್ಲಿ ಸುಲಿಗೆ ಆಗಾಕತೈತಿ, ಎಲ್ಲಿ ಬೇಕ ಏನ್ ಆಗಬಾರ್ದು ಎಲ್ಲ ಕೃತ್ಯಗಳು ಆಗಾಕತ್ತಾವ. ಅದರಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿ ಏನ್ ಮಾಡ್ಯಾಳ? ಆರಾಮ್ಸಿರಿ ನಿಮ್ಮ ಮನಿ ಮಗ ನಿಮ್ಮ ಮನಿ ಮಗ ನಿಮ್ಮ ಮನಿ ಮಗ ಅಂತ ಹೇಳಿ ಓಟ್ ಕೇಳತ್ತಾಳ. ಇವ್ರ ಮನಿ ಮಗ ಓಟ್ ಕೇಳಕ್ ಹೋಗಿ ಮಂದಿ ಮನ ಮಕ್ಕಳ ಹೆಣ್ಣು ಮಕ್ಕಳ ಬೀದಿ ಹೆಣಾಗಾಕತ್ತಾವ. ಕಣ್ಣು ತೆಗದ್ ನೋಡುವಂತ ಪ್ರಮೆ ಏನಾರ ಐತೆನ ಹೋಗ್ಬೇಕು ಹೆಣ್ಣು ಮಗಳದಾಳ. ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯವರೇ ಈ ಕಡೆ ಅಟ ಲಕ್ಷ್ಯ ವಹಿಸ್ರಿ, ಬೀದಿ ಏನಾಗತ್ತವೋ ಅವ್ರ ಕಡೆ ಕಾಳಜಿ ವಹಿಸ್ರಿ, ಅವ್ರ ಕಡೆ ಅಟ ಕನಿಕರ ತೋರಿಸ್ರಿ. ಇದನ್ನ ಬಿಟ್ಟ ನನ್ನ ಮಗ ಅದಾನು ನಿಮ್ಮ ಮಗ ಅದಾನ ಅಂತ ಇಲೆಕ್ಷನ್ದಾಗ ಬಿಜಿ ಆದ್ರ ಇನ್ನೊಬ್ರ ಹೆಣ್ಣು ಮಕ್ಕಳ ಬೀದಿ ಹೆಣ ಆಗುದ್ರಾಗ ಯಾರು ನೋಡೋರು ಇದ್ರ ಅನ್ಯಾಯ? ಅದು ಯಾರು? ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡಿಯುತ್ತಿರುವಂತ ಕಾರ್ಪೊರೇಟರ್ ಮಗಳು. ಅವ್ರು ನಿಮ್ಮ ಸರ್ಕಾರದಾಗ ನ್ಯಾಯ ಸಿಗಲಿಲ್ಲ ಅಂತ ಯಾರ ಮನೆಗೆ ಹೋದ್ರು? ಬಿಜೆಪಿ ಸರ್ಕಾರದವರ ಮನೆಗೆ ಬಾಗಿಲಿಗೆ ಹೋಗಿ ನನಗ ಅನ್ನ ನ್ಯಾಯ ಕೊಡಿಸ್ರಿ ಅಂತ ಕೇಳಿದ್ರು. ಅಂದ್ರೆ ನಿಮ್ ಸರ್ಕಾರದಾಗ ನ್ಯಾಯ ಇಲ್ಲ, ನೀತಿ ಇಲ್ಲ, ನೀವೆಲ್ಲರೂ ಅಯೋಗ್ಯರ ಅಂದ್ರೂ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸ್ತೈತಿ. ಅದಕ್ಕ ಅಲ್ಲ, ನೀವು ಏನ್ ಮಾಡಾಕತ್ತೀರಿ? ನಿಮ್ ಸರ್ಕಾರ ಏನ್ ಮಾಡಾಕತ್ತೈತಿ? ನೀವು ಬಂದಂಗಿದ್ರೆ ಇದನ್ನ ನೋಡೋದಾಗೈತಿ. ಪಕ್ಕದ ರಾಜ್ಯದಾಗ ಒಂದ್ ಸರ್ಕಾರ ಐತಿ. ಪಕ್ಕದ ರಾಜ್ಯದಾಗ ಸರ್ಕಾರ ಹೆಂಗೈತಿ ಅಂದ್ರ ಏನ ಇಂಥ ಕೃತ್ಯಗಳಾದ್ರ ನಿತ್ಯ ಜಾಗದಾಗ ಎನ್ಕೌಂಟರ್ ಮಾಡ್ತಾರೋ, ನಿತ್ಯ ಜಾಗದಾಗ ಬುಲ್ಡೇಜರ್ ಹಚ್ತಾರೋ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡತ್ತೀರಿ? ನೀವು ಬಿತ್ತಿ ಭಾಗ್ಯಗಳನ್ನ ಕೊಟ್ರಿ, ಮಣ್ಣಿನ ದಿವಾಳಿ ಹೆಚ್ಚಿರಿ, ಹಾದಿನ ತಪ್ಸಿರಿ. ಅದ್ ಕೇಂದ್ರ ಸರ್ಕಾರ ಕೊಡೋದು 5 ಅಕ್ಕಿನೋ 5 kg ಅಕ್ಕಿನೋ ನಮ್ದನ ಅಂದ್ರಿ. ನಿಮ್ದು ಏನಾರ ಐತಿ? ನಿಮ್ದು ಕೊಲೆ ಸುಲಿಗೆ ಮಾಡೋದು, ಹೆಣ್ಮಕ್ಳನ್ನ ಅಪಹರಣ ಮಾಡೋದು, ಹೆಣ್ಮಕ್ಳನ್ನ ಬರಬರವಾಗಿ ಹತ್ಯೆ ಮಾಡೋದು, ಇದನ್ನ ಬಿಟ್ರೆ ನಿಮ್ ಅಂತೇಳಿ ಏನೈತಿ? ನಿಮಗ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಕಿಂಚಿತ್ತಾದ್ರೂ ಇದ್ರ ಘನ ಸರ್ಕಾರದವ್ರು ನಿಮ್ಗೆ ಏನಾದ್ರ ಯೋಚನೆ ಅನ್ನೋದು ಇದ್ರ ಆ ಮಗುವಿಗೆ ನ್ಯಾಯ ಕೊಟ್ರ ಸರಿ. ಇಲ್ಲಾಂದ್ರೆ ನಾಳೆ ನಾವು ಉಗ್ರ ಪ್ರತಿಭಟನೆ ಮಾಡಕ್ ನಾವು ಎಲ್ಲಾ ಮಹಿಳೆಯರ ಒಗ್ಗಟ್ಟಾಗಿ ನಾವು ನಿಲ್ಲಕ್ ಸಜ್ಜರು. ವಿದ್ಯಾರ್ಥಿನಿ ಆಗಿರ್ಬೋದು. ಸೊ ಅದ ವಿದ್ಯಾರ್ಥಿನಿ ಆಗಿ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅಕ್ಕಿ ಒಂದು ಹೆಣ್ಣು ಮಗಳಾಗಿ ನಾವೆಲ್ಲ ಅರ್ಥ ಮಾಡ್ಕೊಂಡು ಅಕ್ಕಿ ಜೊತೆಗಿನ ಪ್ರತಿನಿಧಿಯಾಗಿ ನಾವೆಲ್ಲ ಹೋರಾಟ ಮಾಡ್ಬೇಕು. ಯಾಕಂದ್ರೆ ಅಕ್ಕಿನೂ ಒಬ್ಬ ಕುಟುಂಬದೊಳಗೆ ಹೆಣ್ಮಗಳನ್ನ. ಸೊ ನಾವು ಹೆಣ್ಮಗಳನ್ನ ನಮಗ್ ಅಕ್ಕಿ ಹಂಗ ನಮಗ್ ಪರಿಸ್ಥಿತಿ ಬರಬಾರ್ದು ಅಂತಂದ್ರ ಅವ್ ಯಾವ ಪ್ರತಿನಿಧಿಯಾಗಿ ಇದ್ ಮಾಡಿದನಲ್ಲ, ಸೊ ಅವಂಗೂ ಎನ್ಕೌಂಟರ್ ಮಾಡಲೇಬೇಕು, ತಕ್ಕ ಶಿಕ್ಷೆ ಆಗಬೇಕು. ಅಕ್ಕಿಗೆ ಬಂದೈತಂದ್ರೆ ನೆಕ್ಸ್ಟ್ ನಮಗೂ ಬರ್ಬೋದಲ್ಲ. ಅದ ಸಿಚುವೇಶನ್ ಒಳಗೆ ನಮ್ಮ ಫ್ಯಾಮಿಲಿ ಇದ್ದಿತ್ತಂತಂದ್ರ ನಾವು ಹಂಗ ಮಾಡ್ತಿದ್ವು. ಸೊ ಅಕ್ಕಿನ ಎದುರಾಗಿ ನಿಂತು ನಾವು ಎನ್ಕೌಂಟರ್ ಮಾಡ್ಬೇಕಂತ ಹೇಳ್ತೇವಿ. ಆಮೇಲೆ ಇದೇ ರೀತಿ ಸಿಚುವೇಶನ್ ಮೊನ್ನೆ ಹೈದ್ರಾಬಾದ್ ಒಳಗ್ ನಡೆದಿತ್ತ. ಆ ಹೈದ್ರಾಬಾದ್ ಒಳಗನ PSI ಒಳಗ ಎನ್ಕೌಂಟರ್ ಇದ್ರ. ಸೊ ಆ ಎನ್ಕೌಂಟರ್ನ ಈ ಕರ್ನಾಟಕ ಒಳಗನ ಹಿಂಗೂ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಾವು ಹೇಳ್ತೀವಿ. ವಿದ್ಯಾರ್ಥಿ ಪ್ರತಿನಿಧಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.